Good morning guys, welcome back to our channel. ಗೈಸ್ ಇದು ನನಗೆ ಫ್ರೇಮ್ ಕೂರ್ಸೋದಕ್ಕೆ ನನಗೆ ಒಂದು 5 to 10 minutes ಹಿಡಿಯುತ್ತೆ, ಅಷ್ಟು ಲೂಸ್ ಆಗೋಗಿದೆ. ಇದು ಸ್ಟ್ಯಾಂಡ್ ಲೂಸ್ ಆಗಿದೆ ಹೇಳಿದ್ನಲ್ವಾ. ಎನಿವೇಸ್ ಗೈಸ್, ವೆಲ್ಕಮ್ ಬ್ಯಾಕ್. ನಾನು ಕಾಫಿ ಎಲ್ಲ ಆಯಿತು, ಲಿಪ್ಸ್ಟಿಕ್ ಹಚ್ಕೊಂಡ್ರೆ ಐ ಆಮ್ ರೆಡಿ. ಲಿಪ್ಸ್ಟಿಕ್ ಹಚ್ಕೊಂಡು ಹೊಡೋದಷ್ಟೇ. ಈಗ ನಿಮ್ದೆಲ್ಲ ಆಯ್ತಾ ಗೈಸ್? ಕಾಫಿ, ಟೀ, ಕಷಾಯ, ವಾಟ್ ಎವರ್. ಇವತ್ತು ಆರೆಂಜ್ ಅಲ್ವಾ, ಅದಕ್ಕೆ ಇದು ಸ್ವಲ್ಪ ಹೀಗೆ ಕಾಣಿಸುತ್ತೆ, ಬಟ್ ಆಮೇಲೆ ಆರೆಂಜ್ ಶೇಡ್ ಬರುತ್ತೆ. ನೋಡ್ತಾ ಇರಿ ಗೈಸ್. ನೋಡಿ ಒಂದು ಪಿಂಪಲ್ ಆಗೋಗಿದೆ. ಏನಕ್ಕೆ? ಸಮೋಸ ತಿಂದೆ ಆಫೀಸಲ್ಲಿ. ಗೈಸ್ ಏನು ಗೊತ್ತಾ, ಸಮೋಸ ಮತ್ತು ಮೊನ್ನೆ ನಾನು ಲಂಚ್ ಬಾಕ್ಸ್ ಏನೋ ತೊಗೊಂಡೋಗಿರ್ಲಿಲ್ವಲ್ಲ, ಸೊ ಅವಾಗ ಸ್ಯಾಂಡ್ವಿಚ್ ತರಿಸ್ಕೊಂಡಿದ್ದೆ. ಸಕ್ಕತ್ತಾಗಿರುತ್ತೆ. ಅದು ಯಾವುದೋ ಒಂದಿದೆ ಗೈಸ್, ಗೊತ್ತಿಲ್ಲ, ಹರ್ಷಾಸ್ ಸ್ಯಾಂಡ್ವಿಚ್ ಅಂತ ಏನೋ ಒಂದಿದೆ. ನಮ್ಮ ಆಫೀಸ್ ಬಾಯ್ ತಂದು ಕೊಡ್ತೀರಾ, ಸಕ್ಕತ್ತಾಗಿರುತ್ತೆ. ಅಲ್ಲಿ ಒಂದು ಸಲ ಬನ್ನಿ, ಕೊಡಿಸ್ತೀನಿ, ಟೇಸ್ಟ್ ಮಾಡಿ ಎಲ್ಲ. ಗೈಸ್ ನಾನು ಜಾಸ್ತಿ ಜಂಕ್ಸ್ ಆ ಥರ ಎಲ್ಲ ತಿನ್ನಲ್ಲ, ಬಟ್ ಎಲ್ಲೋ ರೇರು ಈ ಥರ ಇಷ್ಟ ಆಗೋದು ನನಗೆ. ಯೂಶಲಿ ಇಷ್ಟ ಆಗಲ್ಲ, ಬಟ್ ಒಂದೊಂದು ಇಷ್ಟ ಆಗುತ್ತೆ. ಕ್ರೇವಿಂಗ್ಸ್ ಆಗುತ್ತಲ್ಲ, ಅವಾಗ ಮಾತ್ರ ನಾನು ತಿನ್ನೋದು. ಬರ್ಗರ್ಸ್ ತಿಂದು ಎಷ್ಟು ತಿಂಗಳಿಗೆ ಹೋಗಿದೆ, ವರ್ಷನೇ ಆಗಿದೆ ಅನಿಸುತ್ತೆ. ಬರ್ಗರ್ ವರ್ಷ ಆಗಿದೆ, ಪಿಜ್ಜಾನು ವರ್ಷ ಆಗಿದೆ. ಎಸ್, ಸ್ಯಾಂಡ್ವಿಚ್ ತಿಂತಾ ಇರ್ತೀನಿ. ನನಗೆ ಪಿಜ್ಜಾಗಿಂತ ಬರ್ಗರ್ಸ್ ಇಷ್ಟ ಆಗುತ್ತೆ. ಬಟ್ ಇವಾಗ ನಾನ್ ವೆಜ್ ತಿನ್ನಲ್ಲ, ಅದಕ್ಕೆ ನೆನ್ಸ್ಕೊಳ್ಳೋಲ್ಲ ಗೈಸ್. ಇವಾಗ ಸತ್ಯನಾರಾಯಣ ಪೂಜೆ ಆಗಿದೆ, ಇನ್ನು 41 days ಅಂತ ಹೇಳಿದ್ರು ಟೋಟಲ್ ಅವರು. ಇನ್ನು 1 month, ಜುಲೈ 4th ನಾನು ತಿನ್ನಬೇಕು. ಅವಾಗ ಜೈ ಅಂತ ತಾಜಿಗೆ ಎಗರ್ಬಿಡೋದೆ, ಜೈ ಅಂತ ಹೋಗ್ಬಿಟ್ಟು ತಿನ್ಕೊಂಡು ಬರೋದಷ್ಟೇ. ಗೈಸ್ ಎಲ್ಲರೂ ಏನು ಮಾಡ್ತಾ ಇದ್ದೀರಾ? ನಾನು ಫೋನ್ ಕೇಸ್ ಚೇಂಜ್ ಮಾಡಿದೆ, ನಮ್ಮ ಆಫೀಸ್ ಬಾಯ್ ತಂದುಕೊಟ್ರು. ಇದು ತೆಗ್ಬಿಟ್ಟೆ ನಾನು. ಫುಲ್ ಬ್ಲ್ಯಾಕ್ ಸಿಲಿಕಾನಲ್ಲಿ ಬರುತ್ತಲ್ಲ, ಸಾಫ್ಟ್ ಆಗಿರುತ್ತೆ ಇಟ್ಕೊಂಡ್ರೆ, ಆ ಥರ ತೊಗೊಂಡೆ. ನನಗೆ ಆ್ಯಕ್ಚುಲಿ ಆ ಥರದ್ದು ಇಷ್ಟ. ಮುಂಚೆಯಿಂದ ಅದೇ ಥರ ಇದ್ದಿದ್ದು, ಬಟ್ ಸಿಗ್ತಿರ್ಲಿಲ್ಲ ನನಗೆ 13 Pro Maxಗೆ. ಸೊ ಅದಕ್ಕೆ ನಮ್ಮ ಆಫೀಸ್ ಬಾಯ್ ಹೋಗಿದ್ರು, ಏನೋ ಆಫೀಸಲ್ಲಿ ಬಲ್ಬ್ ಹೋಗ್ಬಿಟ್ಟಿತ್ತು, ತೊಗೊಂಬರಕ್ಕೆ ಹೋಗಿದ್ರು. ಆವಾಗ ಅವ್ರ ಹತ್ರ ಅವರೇ ಕೇಳಿದ್ರು. ಪಾಪ ನಾನು ಒಂದ್ಸಲ ಹೇಳಿದ್ದೆ, ಅಣ್ಣ ನನಗೆ ಈ ಥರ ತಂದುಕೊಡಿ ಅಂತ. ಆವಾಗ ಅವ್ರು ತಂದುಕೊಟ್ಟಿದ್ರು. ರಿಂಗ್ಸ್ ಹಾಕೊಂತ ಇದ್ದೀನಿ ಅದಕ್ಕೆ. ಗೈಸ್ ನಾನು ನೋಸ್ ಪಿನ್ದು ನಿಮ್ಗೆ ಹೇಳಿದೆ ತಾನೇ, ನನಗೆ ಗೋಲ್ಡ್ಗಿಂತ ಡೈಮಂಡ್ ನನಗೆ ಲಕ್ ಅಂತ ಆ ಥರ ಇರೋದು ನನ್ನ ಜಾತಕದ ಪ್ರಕಾರ. ಗೋಲ್ಡ್ಗಿಂತ ಡೈಮಂಡ್ ನನಗೆ ತುಂಬ ಲಕ್. ಅದಕ್ಕೆ ನಾನು ಡೈಮಂಡ್ ತೊಗೊಂಡಿದ್ದೆ, ಬಟ್ ಇದು ಗೋಲ್ಡ್ದು, ಡೈಮಂಡ್ ಇಲ್ಲ. ಅದಕ್ಕೆ ನನಗೆ ಆಮೇಲೆ ಯೋಚನೆ ಬಂತು, ತೊಗೊಂಡ್ಬಿಟ್ಟು ಆಮೇಲೆ ಯೋಚನೆ ಬಂತು, ಅಯ್ಯೋ ಡೈಮಂಡ್ ತೊಗೊಬೇಕಿತ್ತಲ್ವ ಅಂತ. ಸೊ ಇವಾಗ ನಾನು ಫಸ್ಟ್ ಏನು ತೊಗೊಂಡಿದ್ದೆ, ಇದು ಬಂದು ಡೈಮಂಡನ್ನೇ. ಸೊ ಅದಕ್ಕೆ ಇವಾಗ ಇದನ್ನು ಹಾಕ್ಕೊಂಡ್ಬಿಡ್ತೀನಿ. ನಾನು ಜಾಸ್ತಿ ಅದೆಲ್ಲ ನಂಬಲ್ಲ, ಬಟ್ ಆದರೂ ಇರುತ್ತಲ್ಲ ಒಂದು. ಗೈಸ್ ಏನು ಗೊತ್ತಾ, ಇದೇ ಥರ ಮ್ಯಾಚಿಂಗ್ ತೊಗೊಳ್ಳೋಣ. ನೋಸ್ಪಿನ್ ಇದೇ ಇರಬೇಕು, ಆಯಿತಾ? ಇಯರಿಂಗ್ಸು ಇದೇ ಥರ ಇರಬೇಕು. ಮತ್ತು ಇಲ್ಲೊಂದು ಚಿಕ್ಕದ ಪೆಂಡೆಂಟು, ಸಣ್ಣ ಚೈನ್ ಬಂದುಬಿಟ್ಟು ಒಂದು ಪೆಂಡೆಂಟ್ ತೊಗೊಳ್ಳೋಣ. ಅದನ್ನು ಇದೇ ಥರ ಇರಬೇಕು, ಫುಲ್ ಸೆಟ್ ತೊಗೊಳ್ಳೋಣ. ಸೊ ಇದು ಹೇಗಿದ್ರು ಬ್ರೇಸ್ಲೆಟ್ ಹೇಗಿದ್ರು ಮ್ಯಾಚ್ ಆಗುತ್ತೆ. ನೋಡಿದ್ದು ಈ ಥರ ಇದೆ, ನೋಡಿದೆ ನಮ್ಮ ಸೆಟ್ ನೀವು ಲೈಕ್ ದಿಸ್. ಇದು ಮ್ಯಾಚ್ ನೋಡಿ, ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿದೆ ಅಲ್ವಾ? ಅದಕ್ಕೆ ಇಲ್ಲಿಗೊಂದು, ಕಿವಿಗೊಂದು, ಇಲ್ಲಿ ಇದಿದೆ. ಇದನ್ನು ಹಾಕ್ಕೊಂಬಿಡೋಣ ಅಷ್ಟೇ, ಆವಾಗ ಫುಲ್ ಸೆಟ್ ಥರ ಕಾಣಿಸುತ್ತೆ. ಹಾಗೆ ಕಂಟಿನ್ಯೂ ಮಾಡೋಣ. ಇದೇನಾದರೂ ಅಂದರೆ ಸ್ಯಾರೀಸ್ ಆ ಥರ ವೇರ್ ಮಾಡಿದಾಗ ಹಾಕ್ಕೊಳ್ಳೋಣ. ಗೈಸ್ ಇನ್ಮೇಲೆ ನೋಸ್ಪಿನ್ ಕಲೆಕ್ಷನ್ಸ್ ಮಾಡೋಣ, ಓಕೆನಾ? ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಯಾವ ಥರ ಚೆನ್ನಾಗಿರುತ್ತೆ ಅಂತ ದಯವಿಟ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡಿ ಹಾಕಿ, ನಾನು ನೋಡ್ಬಿಟ್ಟು ತೊಗೊತೀನಿ, ಓಕೆ? ಗೋಲ್ಡ್ಗಿಂತ ನನಗೆ ಡೈಮಂಡ್ ಇದ್ದರೆ ನನಗೆ ತುಂಬ ಲಕ್. ನಾನು ಅದಕ್ಕೆ ಸ್ವಲ್ಪ ಡೈಮಂಡ್ ಕಡೆಗೆ ಹೋಗ್ತಾಯಿದ್ದೀನಿ. ನಿಮ್ಗೆ ಗೊತ್ತಿದ್ದರೆ ಡಿಸೈನ್ಸ್ ಅಥವಾ ವಾಟ್ ಎವರ್ ಏನಿದ್ರು ಹೇಳಿ. ನೋಸ್ ಪಿನ್ಸು ಹೆಣ್ಮಕ್ಳಿಗೆ ತುಂಬ ಗೊತ್ತಿರುತ್ತೆ, ಬಟ್ ನನಗೆ ಅಷ್ಟು ಗೊತ್ತಿಲ್ಲ, ಇವಾಗ ಚಿಟ್ಟಿಸ್ಕೊಂಡಿರೋದಲ್ವ. ಸೊ ಹಾಗಾಗಿ ಗೈಸ್ ಇವತ್ತು ಫ್ರೈಡೇ, ವೆದರ್ ಎಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ, ಕೂಲ್ ಆಗಿದೆ. ಗೈಸ್ ಮಧ್ಯಾಹ್ನ ಅಂತೂ ಶೆಕೆ ಇನ್ನೂ ಹೋಗೇ ಇಲ್ಲ, ಬ್ಯಾಂಗ್ಳೂರಲ್ಲಿ ಹಾಗೇ ಇದೆ. ನಾವು ಆಫೀಸ್ನಲ್ಲಿ ಕೂತಿರ್ಬೇಕಾದ್ರೆ ಒಂಚೂರು 5-10 minutes ಕೆಳಗೆ ವಾಕ್ ಮಾಡ್ಕೊಂಡು ಬರೋಣ ಅಂತ ಹೋದರೆ ಫುಲ್ ಶೆಕೆ, ಅಂದರೆ ಒಂಥರ ಹ್ಯೂಮಿಡಿಟಿ ಅಂತಾರಲ್ಲ, ಸೊ ಹಾಗೆ ಫೀಲ್ ಆಗುತ್ತೆ. ಈ ಬೀಚ್ ಹತ್ರ ಹೋದಾಗ ಫೀಲ್ ಆಗುತ್ತಲ್ಲ ಆ ಥರ. ಇನ್ನೂ ಅಷ್ಟು ಬಿಸಿ ಇದೆ. ಮಳೆ ಎಷ್ಟು ಬಂದ್ರೂ ಭೂಮಿ ತಣ್ಣಗಾಗ್ತಾ ಇಲ್ಲ. ಏನಕ್ಕಂದರೆ ಅಷ್ಟು ಬಿಸಿನಲ್ಲಿ ಅಷ್ಟು ಇದಾಗಿರೋದು, ಭೂಮಿ ಫುಲ್ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಕೋಪ ಇನ್ನೂ ಅರ್ಥ ಇಲ್ಲ ಭೂಮಿಯವ್ರದ್ದು. ಯಾರಾದರೂ ಭೂಮಿ ಇದ್ದೀರಾ? ಕಾಮೆಂಟ್ ಅಥವಾ ಟ್ಯಾಗ್ ಮಾಡಿ ಭೂಮಿಗೆ, ಇಲ್ಲ ಕಾಮೆಂಟ್ನಲ್ಲಿ ಹೇಳಿ, ಕಡಿಮೆ ಮಾಡ್ಕೋಬಿಡು ಅಂತ. ಇವಾಗ ಹೊರಡೋಣ, ಟೈಮ್ ಆಯಿತು, 4 minutes ಆಯಿತು. ಕ್ಲಿಪ್ಪಿಂಗ್ ಇದು ತೊಗೊಂಡು ನಾನು ಇನ್ನೂ ವಿಡಿಯೋ ಎಡಿಟ್ ಮಾಡಿಲ್ಲ. ನೆನ್ನೆ ವಿಡಿಯೋ ಎಡಿಟ್ ಮಾಡೋಣ ಅಂದ್ಕೊಂಡ, ಬಟ್ ಯಾಕೋ ಒಂಥರ ಬೇಜಾರು ಆಗ್ತಿತ್ತು, ಅದಕ್ಕೆ ಹಂಗೆ ಮಾಡ್ಕೊಂಬಿಟ್ಟೆ. ಇವಾಗ ಬಸ್ಸಲ್ಲಿ ಹೋಗ್ತಾ ಎಡಿಟ್ ಮಾಡಿಕೊಂಡು ಆಮೇಲೆ ಅಪ್ಲೋಡ್ ಮಾಡ್ತೀನಿ ಇವತ್ತು. ಗೈಸ್ ಹೇರ್ ಫಾಲ್ ಆಗ್ತಾಯಿದೆ, ಟ್ರೀಟ್ಮೆಂಟಿಗೆ ಹೋಗ್ಬಿಟ್ಟು ಬರೋಣ.
ಟ್ರೀಟ್ಮೆಂಟ್ ತೊಗೊಂಬೇಡ. ಹೇರ್ ಫಾಲ್ ಆಗ್ತಾಯಿದೆ ನನಗೆ, ಜಾಸ್ತಿ ಆಗ್ತದೆ ಗೈಸ್. ಡ್ಯಾಂಡ್ರಫ್ ಆಗೋದೆ, ಹೇಳಿದ್ನಲ್ಲ ನಾನು ನಿನ್ನೆ, ಇಲ್ಲಿದೆ ಡ್ಯಾಂಡ್ರಫ್ ನನಗೆ. ಬಟ್ ಹೆಡ್ ಬಾತ್ ಮಾಡಬೇಕಾದ್ರೆ ಶಾಂಪೂ ಯೂಸ್ ಮಾಡಬಾರ್ದು, ಬರೀ ವಾಟರ್ನಲ್ಲಿ ವಾಶ್ ಮಾಡ್ಕೊಬೇಕು. ಹಂಗೆ ಮಾಡಬೇಕು, ಒಂದು ವೀಕ್ 2 ವೀಕ್ಸ್ ಆಗಿ ಮಾಡಬೇಕು. ಆವಾಗ ಮೇ ಬಿ ಇದಾಗ್ಬೋದು. ಗೈಸ್ ಇನ್ನೊಂದೇನು ಗೊತ್ತಾ, ಕೈಯಲ್ಲಿ ನನಗೆ ಈ ಥರ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ, ಈ ಥರ ಆಗ್ತಾಯಿದೆ ನನಗೆ. ಇಲ್ಲೊಂದಿದೆ ನೋಡಿ, ಇಲ್ಲೊಂದಿದೆ. ಇದೇನು ಹೇಳ್ತಾರೋ ಗೊತ್ತಿಲ್ಲ, ಇದಕ್ಕೂ ಹೋಗ್ಬೇಕು, ಹಾಸ್ಪಿಟಲ್ಗೆ ಹೋಗ್ಬೇಕು. ನೋಡಿ ಇಲ್ಲೊಂದಿದೆ. ನಾನು ಏನು ಕೆಲಸನೇ ಮಾಡಲ್ಲ ಗೈಸ್, ನನಗೆ ಏನು ಮುಟ್ಟಲ್ಲ. ಬಟ್ ಆದರೂ ಏನಕ್ಕೆ ಈ ಥರ ಆಗ್ತಾಯಿದೆ ಅಂತ ಗೊತ್ತಿಲ್ಲ. ಮತ್ತು ಇಲ್ಲಿ ನೋಡಿ, ಇಲ್ಲಿ 2 ಈ ಥರ ಇದೆಯಲ್ವಾ, ಇದು ನನಗೆ ಫೀಲೇ ಆಗ್ತಾಯಿಲ್ಲ. ಹಿಂಗೆ ಟಚ್ ಮಾಡಿದ್ರೆ ಫೀಲ್ ಆಗ್ತಿಲ್ಲ, ಬಟ್ ಅದು ಒಂಥರ ಅನಿಸುತ್ತೆ. ಅದಕ್ಕೆ ಹೋಗ್ಬಿಟ್ಟು ಇದನ್ನು ನೋಡ್ಸ್ಕೊಂಡು ಬಂದ್ಬಿಡೋಣ. ಇಲ್ಲಾಂದರೆ ಕೈ ಒಂಥರ ಕಾಣಿಸ್ತಿರುತ್ತೆ ನೋಡಿ. ಇವಾಗ ಗೊತ್ತಾಗ್ತಾ ಇದೆಯಾ, ಡಿಸ್ಕಲರ್ ಇದೆ ನೋಡಿ. ಇಲ್ಲೊಂದಿದೆ, ಇಲ್ಲಿ 2 ಇದೆ, ಇಲ್ಲೇನು ಇಲ್ಲ. ಕೈಲಿ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಗೈಸ್. ಇಲ್ಲೊಂದು ಬಂದೇ ಇರೋದು, ಇಲ್ಲೊಂದಿದೆ. ನಿಮಗೆಲ್ಲ ಗೊತ್ತಿರೋ ಹೇಳಿ ಏನಿದು ಅಂತ. ನನಗೇನೋ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ನನಗೆ, ನೀವೇ ಹೇಳ್ಕೊಡಿ ನನಗೆ. ಎಷ್ಟಕ್ಕೆ ಆಗ್ತಾಯಿದೆ ನೋಡಿ. ಎಷ್ಟಕ್ಕೆ ನಾನು ಇವತ್ತು ಮಳೆ ಬಂತಲ್ವ ನೆನ್ನೆ ಎಲ್ಲ, ಸ್ವಲ್ಪ ಚಳಿ ಇರುತ್ತೆ ಅಂದ್ಬಿಟ್ಟು ಈ ಥರ ನಾನು ಔಟ್ಫಿಟ್ ಹಾಕ್ಕೊಂಡೆ. ಬಟ್ ಇದೇನು ಜಾಸ್ತಿ ಇದಿಲ್ಲ, ಒಂದು ಸ್ವಲ್ಪ ಇಲ್ಲಿ ನೋಡಿ, ಇಲ್ಲಿ ಕ್ಲೋಸ್ ನೋಡೋಕೆ ಗೊತ್ತಾಗುತ್ತೆ. ಒಂಚೂರು ಚಳಿನ ಕಂಟ್ರೋಲ್ ಮಾಡೋದಿದ್ದು. ಗಾಡೀಲಿ ಹೋಗ್ಬೇಕಾದ್ರೆ ಚಳಿ ಆಗುತ್ತೆ ಅಷ್ಟೇ, ಇಲ್ಲ ಅಂತ ಹೇಳಿ ಏನು ಚಳಿ ಆಗೋಲ್ಲ. ಸಂಜೆ ಬರಬೇಕಾದ್ರೆ ಚಳಿ ಇರುತ್ತೆ ಮಳೆ ಬಂದುಬಿಟ್ರೆ. ಅದಕ್ಕೆ ಈ ಥರ ಔಟ್ಫಿಟ್. ಇನ್ಮೇಲೆ ಸ್ವಲ್ಪ ವಿಂಟರ್ ಔಟ್ಫಿಟ್ಸ್. ಎಲ್ಲರೂ ಹುಷಾರಾಗಿರಿ ಗೈಸ್, ಓಕೆನಾ? ಹೊರಡೋಣ ಇವಾಗ, ಆಫೀಸಿಗೆ ಟೈಮ್ ಆಯಿತು. ಬನ್ನಿ, ಬ್ಯಾಗ್, ಕೀ, ಫೋನ್, ವಾಟ್ ಎವರ್ ಎಲ್ಲ ಎತ್ಕೊಂಡು, ನಿಮ್ಮ ಥಿಂಗ್ಸ್ ಎಲ್ಲ ಎತ್ಕೊಂಡು, ಕಮ್ ಆನ್ ಲೆಟ್ಸ್ ಗೋ. ಚಲೋ. ಗುಡ್ ಆಫ್ಟರ್ನೂನ್. ಪವರ್ ಇಲ್ಲ ನಮ್ಮ ಆಫೀಸಲ್ಲಿ ಬೆಳಗ್ಗೆ, ಅಂದರೆ ನೈಟ್ ಎಲ್ಲ ಫುಲ್ ಮಳೆ ಬಂದಿದೆ, ಜೋರು ಮಳೆ ಅಂತ ಗೈಸ್. ಈ ಕಡೆ ನೈಟಿಂದ ಪವರ್ ಇಲ್ಲ. ಸೊ UPS ಕೂಡ ಇಲ್ಲಿವರೆಗೂ ಬಂತು ನೋಡೋಣ. ಆದರೆ ಮನೆಗೆ ಹೋಗೋದು ಕಳಿಸಿದ್ರೆ, ಇಲ್ಲ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ವರ್ಕ್. ಗೈಸ್ ಬೆಳಗ್ಗೆ ಏನಂತಂದರೆ ಯಾರೋ ಕಾಲು ತುಳಿದ್ಬಿಟ್ಟಿದ್ದಾರೆ ತಾತ. ಅದು ಬೆಳಗ್ಗೆ ಏನು ಅಷ್ಟು ಅನಿಸಿಲ್ಲ, ಬಟ್ ಇವಾಗ ಅದು ಸ್ವೆಲ್ಲಿಂಗ್ ಆಗ್ತಾಯಿದೆ. ನೋಡ್ತೀನಿ ಗೈಸ್, ನೋಡಿ ಎಷ್ಟು ಉತ್ಕೊಂಡ್ಬಿಟ್ಟಿದೆ. ಬೆಳಗ್ಗೆ ಇದು ಮಾತ್ರ ಪೇನ್ ಇತ್ತು, ಸ್ವಲ್ಪ ಊದ್ಕೊಂಡು. ಇವಾಗ ಇದಿಷ್ಟು ಪೇನ್ ಬಂದ್ಬಿಟ್ಟಿದೆ. ಅಪ್ಪ ದೇವ್ರೆ, ನಡೆಯೋಕ್ಕಾಗ್ತಾಯಿಲ್ಲ. ಕುಂಟ್ಕೊಂಡು ನಡೀತಾ ಇದ್ದೀನಿ. ತುಂಬ ಪೇನ್. ಬೆಳಗ್ಗೆ ಇತ್ತು ಪೇನು ಸ್ವಲ್ಪ, ಬಟ್ ಇವಾಗ ತುಂಬ ಜಾಸ್ತಿ ಆಗ್ತಾಯಿದೆ. ನೋಡೋಣ, ಆದರೂ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ನಾನು ಸ್ಕ್ಯಾನಿಂಗ್ ತೆಗೆಸ್ಬಿಡೋಣ. ಮೇ ಬಿ ಏನು ಮೂಳೆ ಗೇಟಾಗಿದೆ ಅಂತ ನನಗೆ ಅನಿಸ್ತಾ ಇದೆ. ಇಲ್ಲಾಂತ ಹೇಳಿ ಆಚೆ ಈಚೆ ಅಕ್ಕಪಕ್ಕ ಇರುತ್ತಲ್ಲ ಬೆರಳುಗಳು, ಅದು ಪೇನ್ ಬರಲ್ಲ. ಪ್ಲಸ್ ಹಿಂಗೆ ಕಾಲಿಡೋಕೆ ಹೋಗ್ತಿಲ್ಲ ಗೊತ್ತಾ, ಜಾಸ್ತಿ ಹೋಗಿದೆ. ಹೆಬ್ಬೆರಳು ಬಿಟ್ಟು ಇನ್ನೆಲ್ಲ ಬೆರಳುಗಳು ನೋಡ್ತಾ ಇದೆ. ಓಕೆ, ನಿಮ್ದೆಲ್ಲ ಆಯ್ತಾ ಗೈಸ್ ಊಟ? ನೋಡ್ತೀನಿ, ಮನೆಗೆ ಬಂದರೆ ಬೇಗ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸಂಜೆ ಸಿಗ್ತೀನಿ. ಮತ್ತೆ ಬಾಯ್ ಬಾಯ್. ಸಖತ್ ಮಳೆ. ಎಷ್ಟು ಮಳೆ ಅಂದ್ರೆ ನೀವು ನೋಡಿರ್ತೀರ, ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ. ಸಿಕ್ಕಾಪಟ್ಟೆ ಮಳೆ ಗೈಸ್, ತುಂಬಾ ಚೆನ್ನಾಗಿತ್ತು ಫೀಲ್. ಗಾಡಿ ಎಲ್ಲ ಬಿಟ್ಬಿಟ್ಟು ಬಂದೆ, ಬಸ್ ಸ್ಟಾಪ್ ಅಲ್ಲೇ ಬಿಟ್ಬಿಟ್ಟು ಬಂದೆ. ನಾನು ಆಟೋ ತೊಗೊಂಡ್ಬಿಟ್ಟೆ. ಇಲ್ಲೇ ಆರ್ಚ್ ಹತ್ರ ಹೇಳ್ಕೊಂಡು, ಆರ್ಚ್ ಅಲ್ಲ ಕ್ವಾರ್ಟರ್ಸ್ ಹತ್ರ ಹೇಳ್ಕೊಂಡು ಅಲ್ಲೇನೋ ಆಟೋ ತೊಗೊಂಡೆ. ಅಪ್ಪ ಅಂದ್ರು ನಾನು ನೋಡಿ ಎಷ್ಟು ನೆನ್ಬಿಟ್ಟೆ ನಾನು ಅಲ್ಲಿಂದ ಗೈಸ್. ಕಾಲ್ ಬರ ನೆಡಕ್ ಆಗ್ತಿರ್ಲಿಲ್ವಾ, ಹೆಂಗ್ ಹೋಗಿದ್ದೀನಿ ಅಂದ್ರೆ ಕಾಲ್ ಫಿಂಗರ್ ಉತ್ಕೊಂಡ್ಬಿಟ್ಟಿದೆ ಅದು. ಅಪ್ಪ ಆಗ್ತಾಯಿಲ್ಲ ಗೈಸ್, ಆಗ್ತಾಯಿಲ್ಲ ನನಗೆ. ಅದು ಮೂಳೆಗೆ ಏನು ಏಟ್ ಬಿದ್ದಿದೆ ಅನ್ಸುತ್ತೆ, ಮುಟ್ಟಕ್ಕಾಗ್ತಿಲ್ಲ ನಂಗೆ. ಅಷ್ಟು ಪೇನ್ ಆಗ್ತಾಯಿದೆ. ಮತ್ತು ಆಚೆ ಈಚೆ ಫಿಂಗರ್ಸ್ ಎಲ್ಲ ಪೇನ್ ಬಂದ್ಬಿಟ್ಟಿದೆ. ಇವಾಗಲೇ ಆಗ್ಬೇಕಾ? ಗೈಸ್ ಎಲ್ಲರೂ ಏನು ಮಾಡ್ತಾ ಇದ್ದಾರೆ? ನಿಮ್ಮೂರ ಕಡೆ ಎಲ್ಲ ಮಳೆನಾ? ಈ ಕಡೆ ಸಿಕ್ಕಾಪಟ್ಟೆ ಮಳೆ ಗೈಸ್, ತುಂಬ ಮಳೆ, ತುಂಬ ಅಂದರೆ ತುಂಬ ಮಳೆ. ನಂಗೆ ಅದು ನೋಡಿದ ತಕ್ಷಣನೇ ಒಂಥರ ವಾವ್ ಅನಿಸ್ತು. ಚಳಿನೂ ಆಗ್ತಾ ಇತ್ತು. ಇಷ್ಟು ದಿನ ಶೆಕೆ ಇತ್ತಲ್ವಾ, ಸೊ ಇವಾಗ ಆರಾಮಾಗಿರುತ್ತೆ. ಭೂಮಿ ಎಲ್ಲ ತಣ್ಣಗಾಗೈತೆ ಇವಾಗ.
ಬೆಳಗ್ಗೆ ತಾನೇ ನಾನು ಮಾತಾಡ್ದಲ್ಲ ಗೈಸ್ ಭೂಮಿ ಇನ್ನೂ ತಣ್ಣಗಾಗಿಲ್ಲ ಇವಾಗ ಫುಲ್ ಕೂಲ್ ಆಗಿಬಿಟ್ಟಿದ್ದಾರೆ ರಾಜಿ ಆಗಿಬಿಟ್ಟಿದ್ದಾರೆ ಭೂಮಿ ಜೊತೆ ಮಳೆ ರಾಜಿ ಆಗೋದ್ರು ಸೊ ತಣ್ಣಗಾಗಿದೆ ಅದಕ್ಕೆ ಸ್ವಲ್ಪ ಕೋಲ್ಡ್ ಬಂದ ತಕ್ಷಣ 2 ಸಲ ಅಕ್ಷಿ ಅಂದೆ ಕೋಲ್ಡ್ ಆಗಿಬಿಡುತ್ತೆ ಇವಾಗಿನ ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಕಾಲಿಗೆಲ್ಲ ಇದೆಲ್ಲ ಹಚ್ಕೊಂಡ್ಬಿಡೋಣ ವಿಕ್ಸಲ್ಲಿ ಹಚ್ಕೊಂಡು ಮಾಡ್ಕೊಳೋದು ಗೈಸ್ ನಿಜವಾಗ್ಲೂ ವಾಕ್ ಮಾಡೋಕ್ಕಾಗ್ತಾ ಇಲ್ಲ ಎಷ್ಟು ದಿನ ಆಗುತ್ತೆ ಅಂತಲೂ ಗೊತ್ತಿಲ್ಲ ನನಗೆ ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು ಹೋಗೋಣ ಅಂದ್ಕೊಂಡು ಬಂದೆ ಬಟ್ ಮಳೆ ಬಂದ್ಬಿಡ್ತು ತುಂಬ ನೀವೇ ನೋಡಿದ್ರಿ ಎಷ್ಟು ಮಳೆ ಅಂತ ಅದಕ್ಕೆ ಹೋಗೋಕ್ಕಾಗಿಲ್ಲ ನನ್ನ ಕಾಲು ನನಗೇನು ಆಗಬಾರ್ದು ನನಗೆ ಒಂದು ಸ್ಕ್ರ್ಯಾಚ್ ಆಗಲಿ ಇದೆಲ್ಲ ಓಕೆ ಗೈಸ್ ಏನಾದರೂ ಸ್ಕ್ರ್ಯಾಚ್ ಆಗಿಬಿಟ್ಟಿದ್ರೆ ಮುಗೀತವ್ರ ಕತೆ ಅಲ್ಲೇ ಯಾರೋ ತಾತ ಫುಲ್ ಫಿಟ್ಟಾಗಿದ್ರು ತಾತ ದಪ್ಪಗೆ ಗುಂಡಿಗಿದ್ರು ಬಸ್ ಹತ್ತಬೇಕಾದ್ರೆ ಅವ್ರು ಹಿಂಗಿಂದ ಕಾಲಿಟ್ರು ಅವ್ರು ನಾನು ಅವ್ರ ಹಿಂದೆ ಇದ್ದೆ ಸೊ ಕಾಲು ಸಿಗಾಕೊಂತು ಶೂಸ್ ಹಾಕಿದ್ದೀನಿ ನಾನು ಬಟ್ ಆದರೂ ಇಷ್ಟ ಆಗಿದೆ ಅಂದರೆ ಇನ್ನೇನೋ ನಾನು ಚಪ್ಪಲ್ ಹಾಕ್ಬಿಟ್ಟು ಖಾಲಿ ಫಿಂಗರ್ಸ್ ಎಲ್ಲ ಸಿಕ್ಬಿಟ್ಟಿದ್ರೆ ಅಷ್ಟಾಗೆ ನನ್ನ ಬಜ್ಜಿ ಆಗ್ಬಿಟ್ಟಿತ್ತು ಚೂರು ಏನೋ ಸ್ಪೈಸಸ್ದು ಸ್ಮೆಲ್ ಬರ್ತಾ ಇದೆ ಅದಕ್ಕೆ ಗೈಸ್ ಇವಾಗ ಫ್ರೆಶ್ ಅಪ್ ಆಗಿ ನಾನು ಊಟ ಮಾಡಿ ಎಡಿಟ್ ಮಾಡಿ ಮಲ್ಕೊತೀನಿ ನೀವು ಅಷ್ಟೇ ಎಲ್ಲರೂ ಮಳ್ಳೇಲಿ ಬಂದಿರ್ತೀರಾ ಬಿಸಿ ಏನಾದ್ರು ಬೋಂಡ ಬಜ್ಜಿ ಆ ಥರ ಮಾಡ್ಕೊಂಡು ತಿನ್ನಿ ಗೈಸ್ ಇವಾಗ ನಾನ್ ವೆಜ್ ತಿನ್ನೋಕ್ಕಾಗಲ್ಲ ಇನ್ನೂ 1 ಮಂತ್ ತಿನ್ನೋಕ್ಕಾಗಲ್ಲ ನಾನು ಏನು ಮಾಡೋದು ನೋಡೋಣ ಏನು ಮಾಡೋಕ್ಕಾಗಲ್ಲ ಹಂಗೆ ಇರ್ಬೇಕಷ್ಟೇ ವೆಜಿಟೇಬಲ್ಸ್ ಅಂದರೆ ಪನ್ನೀರು ಅದು ಅದಷ್ಟೇ ತಿನ್ಕೊಂಡಿರ್ಬೇಕಷ್ಟೇ ಇವೆಲ್ಲ ತಿನ್ನಿ ನಾನ್ ವೆಜ್ಜು ಹೊಟ್ಟೆ ತುಂಬ ಮಳೇಲಿ ಗೈಸ್ ಸಕ್ಕತ್ತಾಗಿ ನೆನ್ಸ್ಕೊಳ್ಳೋದು ಬೇಡ ನೋ ಸ್ಟ್ರಾಂಗ್ ಇದು ಸತ್ಯನಾರಾಯಣ ಪೂಜೆ ಅದಕ್ಕೆ ಆ ಥರ ಎಲ್ಲ ಮಾಡಬಾರ್ದು ದೇವರೇ ಕ್ಷಮಿಸ್ಬಿಡು ಓಕೆ ಗೈಸ್ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ತುಂಬ ನಿದ್ದೆ ಮಾಡಿ ನಾನು ಇನ್ನೂ ಎಡಿಟ್ ಮಾಡಬೇಕು ನಾಳೆ ಸಿಗ್ತೀನಿ ಗೈಸ್ ವಿತ್ ಆಲ್ ದ ಅಪ್ಡೇಟ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗೆಟ್ ಐಸ್ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಗಾಯ್ಸ್ ಸ್ಟೇ ವಿತ್ ಮೀ ಪವರ್ ಹೋಗುತ್ತೆ ಅನ್ಸುತ್ತೆ ಅದಕ್ಕೆ ಬೇಗ ಮುಗಿಸ್ಕೊಂಡ್ಬಿಟ್ಟೆ ಇದು ಫ್ರೆಶ್ ಅಪ್ ಆಗಿಲ್ಲ ಯಾ ಓಕೆ until tomorrow take care guys bye stay with me